ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಮುತ್ತಣ್ಣ ಮತ್ತೇನು ವಿಷಯ ಬಂದನ ಅಂದರೆ, ನಿಮ್ಮ ಮುಂದೆ ಇಷ್ಟೇ ವಿಷಯಗಳು. ನಮ್ಮ ಪೊಲೀಸ್ನವರು ಎಲ್ಲರೂ ಒಳ್ಳೆ ಕೆಲಸ ಇರ್ತಾರೆ, ಕೆಲವರು ಒಂದು ಸ್ವಲ್ಪ ಕೆಟ್ಟವರು ಇರ್ತಾರೆ. ಆಯಿತಾ? ನಾವಿರೋ ಏರಿಯಾ ಅಂತದ್ರಲ್ಲಿ ಪೊಲೀಸ್ನವ್ರು ಮಾತ್ರ ನಾ ಕಂಡ ಮಟ್ಟಿಗೆ ಎಲ್ಲ ಉತ್ತಮವಾದನೇ ಕೆಲಸ ಮಾಡಿದ್ದಾರೆ. ಯಾವುದೂ ಈ ಥರ ಕಾಂಟ್ರವರ್ಸಿ ಆಗಲಿ ಮತ್ತೊಂದಾಗಲಿ ಮಾಡಿಲ್ಲ. ನಾವು ಇರೋ ಜಾಗದಲ್ಲಂತೂ ನನ್ನ ಕಣ್ಣಲ್ಲಿ ಕಂಡಿರೋ ವಿಚಾರಕ್ಕೆ ಭಾಳ ಹೆಸರುವಾಸಿಗಳು. ಯಾವುದೋ ಒಂದು ಗಲಾಟೆ ಬಂದರೂ ಸರಿ ಮಾಡಿ ಕಳಿಸ್ತಾರೆ, ಯಾವುದೋ ಒಂದು ಸಣ್ಣ ಪುಟ್ಟ ಇದು ಬಂದರು, ವ್ಯಾಜ್ಯಗಳಿದ್ರು ಸರಿ ಮಾಡಿ ಕಳಿಸ್ತಾರೆ. ಯಾಕೆಂದ್ರೆ ನಾನು ನೋಡಿದ್ದೀನಿ, ಯಾವುದೋ ಒಂದು ಗಂಡ ಹೆಂಡತಿ ಜಗಳ ಬಂದರೂ ನಾವಿರೋಂಥ ಜಾಗದ ಪೊಲೀಸು ತುಂಬ ಅದ್ಭುತವಾಗಿ ಇದು ಮಾಡಿ ಕಳಿಸ್ತಾರೆ. ಬೆಂಗಳೂರು ಮಟ್ಟದಲ್ಲಿ ಮತ್ತೊಂದು ಇದರಲ್ಲಿ ಯಾಕೆ ಈ ಥರ ಆಗ್ತಾಯಿದೆ, ಕೆಲವರು ಯಾರೋ ಒಂದು ದುಡ್ಡಿನ ಸಿಗೋ ಮತ್ತೊಂದು ತಪ್ಪು ಮಾಡೋದು ಮನುಷ್ಯನ ಎಷ್ಟು ಕೆಟ್ಟ ಹೆಸರು ಬರುತ್ತೆ ಅಂದರೆ, ಒಬ್ಬರು ಮಾಡಿದರೆ ಇಡೀ ಡಿಪಾರ್ಟ್ಮೆಂಟಿಗೆ ಕೆಟ್ಟ ಹೆಸರು ಬರುತ್ತೆ. ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ, ಎಲ್ಲ ಚಾನಲ್ಗಳಲ್ಲೂ ಬರ್ತಾಯಿದೆ. BTV ಅದು ಇದು ಮತ್ತೊಂದು ಮಗದೊಂದರಲ್ಲಿ 14 ಕೋಟಿಗೋ 16 ಕೋಟಿಗೆ ಹಣ ಬೇಡಿಕೆ ಇಟ್ಟು ಈ ಶಿಕ್ಷಣ ತಜ್ಞರಾದ ಮೈಲಾರಲಿಂಗಪ್ಪನವರ ಹೆಸರೇನೋ ಇದೆ, ಅವರು ಮೇಲೆ ಕೇಸ್ ಹಾಕಿದಾರಂತೆ. ನೋಡಿ, ವಿಪರ್ಯಾಸ. ಇವರಿಗೆ ಸರ್ಕಾರ ಸಂಬಳ ಕೊಟ್ಟು, ಎಲ್ಲ ರೀತಿ ಸೌಕರ್ಯ ಕೊಟ್ಟು, ರಜಾ ಕೊಟ್ಟು, ಮತ್ತೊಂದು ಕೊಟ್ಟು, ಇವರು ಈ ಥರ ಮಾಡಿದ್ರೆ ನಮ್ಮ ಕರ್ನಾಟಕಕ್ಕೆ ಕೆಟ್ಟ ಹೆಸರು. ಮುಂದೆ ಬರೋಂಥ ಹುಡುಗರು ಮತ್ತೊಬ್ಬರು ಇವರು ಇದನ್ನೇ ಕಲಿತಾರೆ. ಪೊಲೀಸ್ ಕೆಲಸಕ್ಕೆ ಸೇರಬೇಕು ಅಂತ ಆಸೆ ಇಟ್ಕೊಂಡವರು, ಇನ್ನೇನು ಬಿಡಪ್ಪ, ಆರಾಮಾಗಿ ಈ ಥರ ಲಂಚ ತಗೊಂಡು ಎದುರಿಸಿ ದುಡ್ಡು ಮಾಡ್ಬೋದು ಅಂತ ಏನು ಮಾದರಿ ಆಗ್ತಾರೆ. ಪೊಲೀಸ್ ಅಂದರೆ ಎಷ್ಟೋ ಒಂದು ಕನಸಿರುತ್ತೆ, ಎಷ್ಟೋ ಒಂದು ಇದಿರುತ್ತೆ, ನೀವು ಒಂದು ನಂಬಿಕೆ ಇರುತ್ತೆ. ಎಲ್ಲರಿಗೂ ಸಮಾಜದಲ್ಲಿ ಪೊಲೀಸು ಅಂದರೆ ಒಂದು ಒಳ್ಳೆ ಗೌರವ, ಒಂದು ಒಳ್ಳೆ ನಂಬಿಕೆ ಇರುತ್ತೆ. ಆದರೆ ಇವರು ಏನ್ರಿ ಇದು 2 ಕೋಟಿ 3 ಕೋಟಿ 4 ಕೋಟಿ ನೀವೇ ಬೇಲಿನೇ ಎದ್ದು ಹೊಲ ಮೇಯದಾರೆ ಜನಗಳು ಏನು ಮಾಡಬೇಕು? ಒಂದು ಸಮಾಜಕ್ಕೆ ನೀವು ಏನು ಮೆಸೇಜ್ ಕೊಡ್ತೀರಾ? ನಿಮ್ಮನ್ನು ನಂಬಿ ಯಾರು ಬಂದರೆ, ಮೊನ್ನೆ ಯಾವುದೋ ಕೇಸ್ ಬಂತು, ಕಂಪ್ಲೇಂಟ್ ಕೊಡೋಕ್ಕೆ ಹೋದ್ಲು, ಅವಳನ್ನೇ ಸೆಟ್ ಮಾಡ್ಕೊಬಿಟ್ಟು ಅವಳ ಜೊತೆನೇ ಓಡೋದ ಅಂತ. ಇವರೆಲ್ಲ ಏನು ಮನುಷ್ಯರೇ? ಎಂತೆಂಥ ಪೊಲೀಸ್ ಅಧಿಕಾರಿಗಳು ನಮ್ಮ ಕರ್ನಾಟಕದಲ್ಲಿ, ಎಂತೆಂಥ ವೀರರು ಇದ್ದಾರೆ ನಮ್ಮ ಪೊಲೀಸ್ನವರು. ವೀರ ಶೂರರಿದ್ದಾರೆ. ಯಾರೋ ಒಬ್ಬರು ಮಾಡೋ ತಪ್ಪಿನಿಂದ ಈ ಥರ ಆಗುತ್ತೆ ನೋಡಿ ಸ್ನೇಹಿತರೆ. ಅವನು ಗಂಡ ಹೆಂಡತಿ ಜಗಳ ಕಂಪ್ಲೇಂಟ್ ಕೊಡೋಕ್ಕೆ ಹೋದ್ರೆ ಕಂಪ್ಲೇಂಟ್ ಬರ್ಕೊಂಡು ಅವಳನ್ನೇ ಪಟಾಯಿಸ್ಕೊಂಡು ಓಡೋದ್ರು. ಈ ಥರ ಆದರೆ ಸಮಾಜದಲ್ಲಿ ಏನು ಉದಾಹರಣೆ, ಏನು ವಿಚಾರ? ಎಷ್ಟು ತಿಳಿದಂತೆ 1-2 ಮಾತು ಹೇಳ್ತಾ ಇದ್ದೀನಿ. ಮುಂದೆ ಬರೋ ಕನಸಿಟ್ಟಿರೋ ನಮ್ಮ ಎಲ್ಲ ಪೊಲೀಸ್ ಅಣ್ಣನವರು ಒಳ್ಳೆ ಕೆಲಸ ಮಾಡಿ, ಒಳ್ಳೆ ನಿಮ್ಮ ಹೆಸರು ತಗೊಳ್ಳಿ, ನಿಮಗೆ ಒಳ್ಳೆಯದಾಗಲಿ. ಎಲ್ಲ ಪೊಲೀಸ್ನವ್ರಿಗೂ ಹೇಳ್ತಾರೆ, ಈ ಕೆಟ್ಟ ಕೆಲಸ ತಪ್ಪು ಮಾಡಿದವ್ರಿಗೆ ಮಾತ್ರ ಹೇಳಿರೋದು. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ. ಆಗಲಿ, ಒಳ್ಳೆಯದಾಗಲಿ. ಕಳೆದೋದ ಕಥೆಯನ್ನೇ ತೆರೆದಿರೋದೇ ಈ ಮುತ್ತಣ್ಣ.